ನಮಸ್ಕಾರ ವೀಕ್ಷಕರೇ. ದೇಶದ ಅತ್ಯಂತ ಹಿರಿಯ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಕಾರಣದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಅನಿವಾರ್ಯ ಆಗಿದೆ. 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಜೊತೆಗೆ ಚುನಾವಣಾ ಆಯೋಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ದಿನಾಂಕವನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈ ನಡುವೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಅನ್ನು ಕೊಡುತ್ತೆ ಅಥವಾ ಶಾಮನೂರು ಶಿವಶಂಕರಪ್ಪ ಕುಟುಂಬ ತನಗೆ ರಾಜಕೀಯವಾಗಿ ಶಕ್ತಿಯನ್ನ ತುಂಬಿದಂತಹ ಸಮುದಾಯಕ್ಕೆ ಋಣ ಸಂದಾಯವನ್ನ ಮಾಡುತ್ತ. ಯಾಕೆ ಋಣ ಸಂದಾಯದ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಒಂದು ವೇಳೆ ಅಲ್ಪಸಂಖ್ಯಾತ ಸಮುದಾಯ ಮತ್ತು ಅಹಿಂದ ಸಮುದಾಯದ ಬೆಂಬಲ ಇಲ್ಲದೆ ಹೋಗಿದ್ದರೆ ಶಾಮನೂರು ಶಿವಶಂಕರಪ್ಪ ಕುಟುಂಬ ದಾವಣಗೆರೆಯ ರಾಜಕಾರಣದಲ್ಲಿ ಮತ್ತು ಇಡೀ ರಾಜ್ಯದ ರಾಜಕಾರಣದಲ್ಲಿ ಇಷ್ಟು ಬಲಿಷ್ಠ ಆಗಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಶಾಮನೂರು ಶಿವಶಂಕರಪ್ಪ ಕುಟುಂಬ ಇವತ್ತು ರಾಜಕೀಯವಾಗಿ ಬಲಿಷ್ಠವಾಗಿದೆ, ಶಕ್ತಿಯುತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅಹಿಂದ ಸಮುದಾಯ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಅಥವಾ ಮುಸಲ್ಮಾನರ ಮತಗಳೇ ಕಾರಣ. 2008ರಿಂದ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಗೆದ್ದು ಬಂದಿದ್ದಾರೆ, ಎಲ್ಲೂ ಕೂಡ ಸೋತಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಇದು ಅತ್ಯಧಿಕ ಮುಸಲ್ಮಾನ ಮತಗಳನ್ನು ಹೊಂದಿರತಕ್ಕಂತಹ ಕ್ಷೇತ್ರ. ಸುಮಾರು 90,000ಕ್ಕೂ ಅಧಿಕ ಮುಸಲ್ಮಾನ ಮತಗಳು ಈ ಕ್ಷೇತ್ರದಲ್ಲಿದೆ. 2018ರಲ್ಲಿ ಈಗ ಎಂಎಲ್ಸಿ ಆಗಿರುವಂತಹ, ಈ ಹಿಂದೆಯೂ ಕೂಡ ಎಂಎಲ್ಸಿ ಆಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರಿಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬೇಕು ಎನ್ನುವಂತಹ ಕೂಗು ಎದ್ದಿತ್ತು. ಆ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಮತ್ತೆ ಕಂಟೆಸ್ಟ್ ಮಾಡಿದ್ರು. ಇದಾದ ಬಳಿಕ ಕಳೆದ ವಿಧಾನಸಭಾ ಚುನಾವಣೆ 2023ರ ಚುನಾವಣೆ, ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧೆಯನ್ನ ಮಾಡಲ್ಲ, ವಯಸ್ಸಿನ ಕಾರಣಕ್ಕೋಸ್ಕರ ಕ್ಷೇತ್ರವನ್ನ ಅಬ್ದುಲ್ ಜಬ್ಬಾರ್ ಅವರಿಗೆ ಬಿಟ್ಟುಕೊಡ್ತಾರೆ, ಅಬ್ದುಲ್ ಜಬ್ಬಾರ್ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಮಾತುಗಳು ಕೇಳಿ ಬಂದಿದ್ದು. ಜೊತೆಗೆ ಕಾಂಗ್ರೆಸ್ ಶಾರ್ಟ್ ಲಿಸ್ಟ್ ಮಾಡಿದಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಬ್ದುಲ್ ಜಬ್ಬಾರ್ ಅವರ ಹೆಸರು ಕೂಡ ಇತ್ತು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಇದು ತಮ್ಮ ಕಡೆಯ ಚುನಾವಣೆ, ಹಾಗಾಗಿ ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದರ ಕಾರಣಕ್ಕೋಸ್ಕರ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅಬ್ದುಲ್ ಜಬ್ಬಾರ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದ್ರು. ಆಯ್ತು, ಶಾಮನೂರು ಶಿವಶಂಕರಪ್ಪ ಅವರೇ ಕಂಟೆಸ್ಟ್ ಮಾಡಿ ಅವರನ್ನ ಗೆಲ್ಲಿಸಿಕೊಂಡು ಬರ್ತೀವಿ ನಾವು ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ಅಲ್ಲಿಗೆ ಸತತ ಚುನಾವಣೆಗಳು 2008ರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಒಂದು ಕಡೆ. ಎರಡನೆಯದು, ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ಗೆಲ್ಲಲಿಕ್ಕೆ ಪ್ರಮುಖ ಕಾರಣ ಅಹಿಂದ ಮತಗಳು, ಅದರಲ್ಲೂ ಕೂಡ ಅಗೇನ್ ಮುಸಲ್ಮಾನ ಮತಗಳು ಕೂಡ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಬೆನ್ನಿಗೆ ನಿಂತಿದ್ದರ ಕಾರಣಕ್ಕೋಸ್ಕರ 2013ರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಗೆದ್ರು, 2023ರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಗೆದ್ರು. ಗೆದ್ದಂತಹ 2 ಅವಧಿಯಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಂತ್ರಿ ಆದರು. ಇನ್ನು ಶಾಮನೂರು ಶಿವಶಂಕರಪ್ಪ ಕುಟುಂಬದ ಮತ್ತೋರ್ವ ಪ್ರಮುಖರು ಪ್ರಭಾ ಮಲ್ಲಿಕಾರ್ಜುನ್ ಅವರು, ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ, ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ. ತಾವು ಸ್ಪರ್ಧೆ ಮಾಡಿದಂತಹ ಮೊದಲ ಲೋಕಸಭಾ ಚುನಾವಣೆ, ಅದು ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಕರೆಸಿಕೊಳ್ತಾ ಇದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಾವು ಸ್ಪರ್ಧೆ ಮಾಡಿದಂತಹ ಮೊದಲ ಲೋಕಸಭಾ ಚುನಾವಣೆಯಲ್ಲೇ ಗೆದ್ದು ಬಂದರು. ಆ ಗೆಲುವಿನ ಹಿಂದೆ ಕೂಡ ಪ್ರಮುಖವಾಗಿ ಕಾರಣ ಇದ್ದಿದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಿಕ್ಕಂತಹ ಲೀಡ್. ಸುಮಾರು 21,800ಕ್ಕೂ ಅಧಿಕ ಮತಗಳ ಲೀಡ್ ಸಿಕ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ಪ್ರಭಾ ಮಲ್ಲಿಕಾರ್ಜುನ್ ಅತ್ಯಂತ ಕಷ್ಟದಿಂದ ಗೆದ್ದಂತವರು ಚುನಾವಣೆಯನ್ನ. ಬಟ್ ಒಂದು ವೇಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ 21,000 ಮತಗಳ ಲೀಡ್ ಸಿಗದೇ ಹೋಗಿದ್ದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೋಲನ್ನು ಅನುಭವಿಸಬೇಕಿತ್ತು. ಆದ್ರೆ ಅವರನ್ನು ಸೋಲಿಕ್ ಬಿಡ್ಲಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಅವರನ್ನ ಗೆಲ್ಲಿಸಿಕೊಂಡು ಬಂದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆರಂಭದಲ್ಲಿ ಹೇಳಿದ ಹಾಗೆ ಅತ್ಯಧಿಕ 90,000ಕ್ಕೂ ಅಧಿಕ ಮುಸಲ್ಮಾನ ಮತಗಳನ್ನ ಹೊಂದಿರತಕ್ಕಂತಹ ವಿಧಾನಸಭಾ ಕ್ಷೇತ್ರ. ಸೊ 3 ದಶಕಗಳ ಕಾಲ, 30 ವರ್ಷಗಳಿಗಿಂತಲೂ ಅಧಿಕ ಸಮಯ ದಾವಣಗೆರೆಯ ರಾಜಕಾರಣ ಮತ್ತು ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ರಾಜಕೀಯವಾಗಿ ಶಕ್ತಿಯನ್ನ ಕೊಟ್ಟಿದ್ದು ಅದು
ಮುಸಲ್ಮಾನ ಮತದಾರರು, ಅಹಿಂದ ಮತದಾರರು. ಸೊ ಈಗ ಉಪಚುನಾವಣೆ ಎದುರಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಕಾರಣದಿಂದ ಆಗಿರ್ತಕ್ಕಂತಹ ಉಪಚುನಾವಣೆ. ನೈಸರ್ಗಿಕ ಕಾರಣಗಳು, ರಾಜೀನಾಮೆ ಕೊಟ್ಟು ಉಪಚುನಾವಣೆ ಆದ್ರೆ ಅದು ಬೇರೆ, ಪಕ್ಷಾಂತರ ಮಾಡಿ ಉಪಚುನಾವಣೆ ಆದ್ರೆ ಬೇರೆ. ಆದ್ರೆ ನಿಧನದ ಕಾರಣದಿಂದ, ನೈಸರ್ಗಿಕ ಕಾರಣದಿಂದ ಆಗಿರ್ತಕ್ಕಂತಹ ಉಪಚುನಾವಣೆ, ಅನ್ಎಕ್ಸ್ಪೆಕ್ಟೆಡ್ ಎಲೆಕ್ಷನ್ ಇದು. ಈಗ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಮತ್ತೆ ನಮಗೇ ಅಧಿಕಾರ ಬೇಕು, ನಮ್ಮ ಕುಟುಂಬದವರಿಗೆ ಬೇಕು, ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಅಥವಾ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನನ್ನ ಎಲೆಕ್ಷನ್ ನಿಲ್ಲಿಸಬೇಕು, ಇವನು ನಮ್ಮ ರಾಜಕೀಯ ಕುಡಿ, ಅಥವಾ ಶಾಮನೂರು ಶಿವಶಂಕರಪ್ಪ ಅವರ ಇನ್ನೋರ್ವ ಮಗ ಗಣೇಶ್ ಅವರನ್ನ ಎಲೆಕ್ಷನ್ ನಿಲ್ಲಿಸಬೇಕು, ಇದು ನಮ್ಮ ರಾಜಕೀಯ ಭದ್ರಕೋಟೆ ಅಂತ ಹೇಳಿ ಆ ರೀತಿಯಾದಂತಹ ಲೆಕ್ಕಾಚಾರಕ್ಕೆ ಬರುತ್ತೋ, ಅಥವಾ ಕ್ಷೇತ್ರದಲ್ಲಿ ತಮ್ಮನ್ನ ಗೆಲ್ಲಿಸಲಿಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಗೆಲುವಿನ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಅದು ಮುಸಲ್ಮಾನ ಮತಗಳು ಅತ್ಯಂತ ಬಲಿಷ್ಠವಾಗಿ ಗಟ್ಟಿಯಾಗಿ ಇವ್ರ ಜೊತೆಗೆ ನಿಂತಿದ್ದರ ಕಾರಣಕ್ಕೋಸ್ಕರ. ಅದನ್ನ ಶಾಮನೂರು ಶಿವಶಂಕರಪ್ಪ ಅವರು 2023 ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ, ಮುಸಲ್ಮಾನ ಮತಗಳು ನನ್ನ ಜೊತೆಗಿದ್ದಾವೆ, ನನಗೆ ಯಾವುದೇ ಟೆನ್ಷನ್ ಇಲ್ಲ ಅಂತ. ಇದ್ವು ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿಗೂ ಕೂಡ ಅದೇ ಕಾರಣ ಲೋಕಸಭಾ ಚುನಾವಣೆಯಲ್ಲಿ. ಸೊ ಈಗ ಋಣ ಸಂದಾಯ ಒಂದೇ ಕುಟುಂಬದ ಮೂವರನ್ನ ದಾವಣಗೆರೆಯಲ್ಲಿ ಅಹಿಂದ ಮತವರ್ಗ, ಮುಸಲ್ಮಾನ ಮತವರ್ಗ ಗೆಲ್ಲಿಸಿಕೊಂಡು ಬಂದಿದೆ. ಯಾವುದೇ ಪ್ರಶ್ನೆಗಳನ್ನ ಕೇಳದೆ, ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ಳದೆ ಗೆಲ್ಲಿಸಿಕೊಂಡು ಬಂದಿದೆ. ಅಬ್ದುಲ್ ಜಬ್ಬಾರ್ ಅವರು 2018ರಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಅವರಿಗೆ ಟಿಕೆಟ್ ಮಿಸ್ ಆಯ್ತು. 2023ರಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಅವ್ರಿಗೆ ಮತ್ತೆ ಟಿಕೆಟ್ ಮಿಸ್ ಆಯ್ತು. ಚಿತ್ರದುರ್ಗದಿಂದ ದಾವಣಗೆರೆ ಪ್ರತ್ಯೇಕ ಜಿಲ್ಲೆ ಆದ ಬಳಿಕ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ ಅದು ಅಬ್ದುಲ್ ಜಬ್ಬಾರ್. ಸತತ 3 ಅವಧಿಗೆ ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡದಂಥವರು, ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಮತಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ, ವಿಶೇಷವಾಗಿ ಅವರ ಸಮುದಾಯದ ಮತಗಳನ್ನು ಹಿಡಿದಿಟ್ಕೊಳ್ಳಿಕ್ಕೆ, ಅಹಿಂದ ಮತಗಳನ್ನು ಹಿಡಿದಿಟ್ಕೊಳ್ಳಿಕ್ಕೆ ಪ್ರಮುಖ ಕಾರಣೀಕರ್ತರು. ಹೀಗಾಗಿ ಈಗ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಏನು ಮಾಡುತ್ತೆ ಅಂತಂದ್ರೆ, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ವೇಳೆ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡದೆ ಹೋಗಿದ್ದಾರೆ, ಬಹುಶಃ ಈಗ ಬೇರೆಯದ್ದೇ ಚರ್ಚೆ ಆಗ್ತಾ ಇತ್ತು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿ ಅವರನ್ನು ಗೆಲ್ಲಿಸಿಕೊಂಡು ಬರಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಮಂತ್ರಿ ಆಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ದೀರ್ಘಾವಧಿಗೆ ಶಾಸಕರಾಗಿದ್ದಂಥವ್ರು, ಜೊತೆಗೆ ಸಚಿವರು ಕೂಡ ಆಗಿದ್ರು. 1998ರಲ್ಲಿ ಸಂಸದರು ಕೂಡ ಆಗಿದ್ರು. ಸೊ ಈಗ ಆ ಋಣ, ತಮಗೆ ರಾಜಕೀಯ ಶಕ್ತಿಯನ್ನು ಕೊಟ್ಟಂತ ಸಮುದಾಯಕ್ಕೆ ಋಣ ಸಂದಾಯವನ್ನು ಮಾಡುತ್ತಾ, ಇದು ಇರುವಂತಹ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಇದು. ನಮಗೇ ಬೇಕು ಅಂತ ಹೇಳಿ ಕೂತ್ಕೊಂಡ್ರೆ ಆಗಲ್ಲ. ಅಬ್ದುಲ್ ಜಬ್ಬಾರ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡುವವರಿದ್ರು, ಆದ್ರೆ ದಾವಣಗೆರೆಯ ರಾಜಕಾರಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರನ್ನ ಕಾಂಗ್ರೆಸ್ನವರು ನಮ್ಮ ಯಜಮಾನರು ಅಂತ ಕರೀತಾರೆ. ಅಬ್ದುಲ್ ಜಬ್ಬಾರ್ ಕೂಡ ಅದನ್ನೇ ಹೇಳಿತು, ನಮ್ಮ ಯಜಮಾನರು ಅವರು ಅಂತ ಹೇಳಿ. ಸೊ ಯಜಮಾನರ ಕೊನೆಯ ಚುನಾವಣೆ ಆಗಿದ್ದರ ಕಾರಣಕ್ಕೋಸ್ಕರ ಅವರನ್ನು ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿ ನಮ್ದು ಅಂತ ಹೇಳಿ ಅದನ್ನು ಸಮರ್ಥವಾಗಿ ಅಬ್ದುಲ್ ಜಬ್ಬಾರ್ ಅವರು ನಿರ್ವಹಣೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಸಂಘರ್ಷಗಳಾಗಿದ್ದರೆ ಬಹುಶಃ ಶಾಮನೂರು ಶಿವಶಂಕರಪ್ಪ ಗೆಲುವು ಕೂಡ ಕಷ್ಟ ಆಗ್ತಾ ಇತ್ತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಲಭ ಇರ್ತಿರಲಿಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವು ಕೂಡ ಸುಲಭ ಇರ್ತಿರಲಿಲ್ಲ. ಬಟ್ ಟಿಕೆಟ್ ಸಿಗದೇ ಇದ್ರು ಕೂಡ ಶಾಮನೂರು ಶಿವಶಂಕರಪ್ಪ ಕುಟುಂಬದ ರಾಜಕೀಯ ಸ್ಪರ್ಧೆಗಳ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಆ ಕುಟುಂಬದ ಜೊತೆಗೆ ನಿಂತು ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಇರುಸು ಮುರುಸು ಉಂಟು ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು JB ವಿನಯ್ ಕುಮಾರ್, ಇನ್ಸೈಟ್ ವಿನಯ್ ನೋಡಿ, ಅವರ ಮೊದಲ ಚುನಾವಣೆ ಇದು, ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಬಂಡಾಯನೇ ಇದ್ಬಿಟ್ರು. ಅವರು ಕಾಯಿಲೆ ಇಲ್ಲ. ಅವರು ಸಿದ್ದರಾಮಯ್ಯನವರು ಕರೆಸಿ ಸಂಧಾನ ಮಾಡಿದ್ರು ಕೂಡ ತಾಳ್ಮೆಯಿಂದ ಕಾಯಿಲೆ ಇಲ್ಲ. ಆಯ್ತು, ಈ ಚುನಾವಣೆ ಬಿಟ್ಕೊಡ್ತೀನಿ ಅಂತ ಹೇಳಲೇ ಇಲ್ಲ. ಕಂಟೆಸ್ಟ್ ಮಾಡಿದ್ರು, 45,000 ಮತಗಳನ್ನು ತಗೊಂಡ್ರು JB ವಿನಯ್ ಕುಮಾರ್. ಅದರ ಹೊಡೆತ ತಿಂದ್ರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಚುನಾವಣೆಯ ಸಂದರ್ಭದಲ್ಲಿ.
ಅಬ್ದುಲ್ ಜಬ್ಬಾರ್ ಅವರಂತಹ ನಾಯಕರು ಒಂದು ವೇಳೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪ ಕುಟುಂಬದ ನಡುವೆ ಜೊತೆಗೆ ಇಲ್ಲದೆ ಹೋಗಿದ್ದಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾ ಇರಲಿಲ್ಲ. 2024 ಚುನಾವಣೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಬಂದಿದ್ದು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ಅವರ ಗೆಲುವಿಗೆ ಕಾರಣನೇ ಅದು. ಕಾರಣ ವಿನಯ್ ಕುಮಾರ್ ಅವರು ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನ ಅವರು ಪಡೆದಿದ್ದಾರೆ. 45,000 ಮತಗಳು ಪಡೆದಿರುವಂತದ್ದು. ಈ ಎಲ್ಲ ಕಾರಣಗಳಿಗೋಸ್ಕರ ಈಗ ಜವಾಬ್ದಾರಿ ಹೊಣೆಗಾರಿಕೆ ಇರುವಂತದ್ದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಮೇಲೆ. ತಮ್ಮ ಜೊತೆಗೆ ನಿಂತು ತಮ್ಮ ಗೆಲುವಿಗೆ ಕಾರಣರಾದಂತಹ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಿಸಿ ಅಥವಾ ಅವರಿಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಗೆಲ್ಲಿಸಿಕೊಂಡು ಬರುವಂತದ್ದು ಜವಾಬ್ದಾರಿ. ಅದು ಹೊಣೆಗಾರಿಕೆ, ಅದೇ ಋಣ ಸಂದಾಯ, ಅದೇ ಮಾಡಬಹುದಾದಂತಹ ಮತ್ತು ಕೊಡಬಹುದಾದಂತಹ ಕೃತಜ್ಞತೆ. ಮತ್ತೆ ಈ ಚುನಾವಣೆ, ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇದು ವೆರಿ ಇಂಪ್ಯಾಕ್ಟ್ಫುಲ್ ಎಲೆಕ್ಷನ್. ಇದು ಹಲವು ಕಾರಣಗಳಿಗೋಸ್ಕರ ವೆರಿ ಇಂಪ್ಯಾಕ್ಟ್ಫುಲ್ ಎಲೆಕ್ಷನ್. ಅದರ ವಿಶ್ಲೇಷಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ. ಬಟ್ ಜವಾಬ್ದಾರಿ ಇದೆ, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಮೇಲೆ ಜವಾಬ್ದಾರಿ ಇದೆ. ರಾಜಕಾರಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಪಾಳೆಗಾರಿಕೆ ಅಲ್ಲ. ಆದ್ರೆ ಒಂದು ಕುಟುಂಬವನ್ನ ನೆಚ್ಚಿಕೊಂಡಂತಹ ಸಂದರ್ಭದಲ್ಲಿ ಸತತವಾಗಿ ಆ ಕುಟುಂಬಕ್ಕೆ ವಿಧೇಯರಾಗಿರ್ತಾರೆ ನಾಯಕರು. ಪಕ್ಷದ ಒಳಗಡೆ ಕೂಡ ನಾಯಕರು ವಿಧೇಯರಾಗಿರ್ತಾರೆ, ಇವರು ನಮ್ಮವರು ಅಂತೇಳಿ. ಆಗ್ಲೇ ಹೇಳಿದ ಹಾಗೆ ಶಾಮನೂರು ಶಿವಶಂಕರಪ್ಪ ಅವರನ್ನ ಅಬ್ದುಲ್ ಜಬ್ಬಾರ್ ಅವರು ಕೂಡ ಇವರು ನಮ್ಮ ಯಜಮಾನರು ಅಂತ ಹೇಳಿ, ಯಜಮಾನರು ಅಂತ ಹೇಳಿದ್ರೆ ಇವರನ್ನ ನಾವು ಸೋಲಿಕ್ ಬಿಡಬಾರ್ದು, ಇವರು ಇರುವವರೆಗೆ ಇವರೇ ಗೆಲ್ಕೊಂಡು ಬರ್ಬೇಕು ಅಂತ ಹೇಳಿ, ಇವರೇ ಗೆಲ್ಲಬೇಕು ಅಂತ ಹೇಳಿ ಅದನ್ನ ಮಾಡಿದ್ರು. ಈಗ 2023 ಎಲೆಕ್ಷನ್ ಅಲ್ಲೂ ಕೂಡ ಆ ವಯಸ್ಸಿನಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಗೆಲ್ಲಿಸಿಕೊಂಡು ಬರಲಾಯಿತು. ಸೊ ಆ ಋಣ ಈಗ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಮೇಲೆ ಇದೆ. ಕೃತಜ್ಞಾಪೂರ್ವಕವಾಗಿ ಋಣ ಸಂದಾಯದ ರೂಪದಲ್ಲಿ ಅಬ್ದುಲ್ ಜಬ್ಬಾರ್ ಅವರಿಗೆ ಈ ಕ್ಷೇತ್ರವನ್ನ ಬಿಟ್ಟು ಕೊಡುತ್ತಾ ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯದಿಂದ ಪ್ರಬಲವಾಗಿರುವಂತಹ ನಾಯಕ, ಹಿಡಿತ ಹೊಂದಿರುವಂತಹ ನಾಯಕ, ವರ್ಚಸ್ಸು ಹೊಂದಿರುವಂತಹ ನಾಯಕ ಅಬ್ದುಲ್ ಜಬ್ಬಾರ್ ಮಾತ್ರ. ಉಳಿದ ಆಸ್ಪಿರೆಂಟ್ಸ್ಗಳಿದ್ದಾರೆ, ಆಕಾಂಕ್ಷಿಗಳಿಗೆ ಏನು ಯಾವತ್ತೂ ಕೊರತೆ ಏನಿರೋಲ್ಲ. ಟಿಕೆಟ್ ಕೊಟ್ಟರೆ ಎಲ್ಲರೂ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಗೆಲ್ಲಬಹುದಾದಂತಹ ವರ್ಚಸ್ಸಿರುವಂಥದ್ದು ಅಬ್ದುಲ್ ಜಬ್ಬಾರ್ ಅವರಿಗೆ ಮಾತ್ರ. ಸೊ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಋಣ ಸಂದಾಯವನ್ನ ಮಾಡುತ್ತಾ ಉಪಚುನಾವಣೆ